ಪುರಾವೆ ಇದೆ, ಸಾಕ್ಷಿ ಇದೆ, ದಾಖಲೆ ಇದೆ. ಸುಮ್ಮನೆ ಏನೇನು ಹೇಳಿಬಿಟ್ಟು ಯಾವುದೇ ದಾಖಲೆ ಇಲ್ಲದೆ ಮಾತಾಡಿದ್ರೆ ಅದನ್ನು ಯಾರು ನಂಬುವ ಹಾಗಿಲ್ಲ. ಇವಾಗ ಸುಳ್ಳನ್ನು ಪಕ್ಕ ನಂಬುತ್ತಾರೆ, ಸತ್ಯವನ್ನು ನಂಬಲಿಕ್ಕೆ ಜನರು ಹಿಂದೇಟಾಗ್ತಾರೆ. ಇದು ಖಾಲಿ ತಪ್ಪಲ್ಲದನ್ನು ತಪ್ಪು ಅಂತೇಳಿ ಹೇಳ್ಕೊಂಡು ಬರುವುದಕ್ಕಿಂತ ಒಳ್ಳೆ ಒಳ್ಳೆ ವಿಚಾರಗಳನ್ನು ಹೇಳಬೇಕು. ಕೇವಲ ಅಪಪ್ರಚಾರ ಮಾಡಿದ ತಕ್ಷಣ ಯಾರು ಸಹ ನಿಮ್ಮ ಹಿಂದೆ ಬರುವುದಿಲ್ಲ. ವಾಸುದೇವ ನಾಯಕನದು ಪುತ್ತಿಯ ಗ್ರಾಮದ ಜನಜಾಗೃತಿ ವೇದಿಕೆದ ವಲಯ ಅಧ್ಯಕ್ಷ ಅದುಲ್ಲೆ. ಇನಿ ಈ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿದ ಯೋಜನೆಯ ಬಗ್ಗೆ, ಕಾವಂದರಿನ ಬಗ್ಗೆ ನಾನಾ ಅಪಪ್ರಚಾರ ಮಲ್ತೊಂದುಲ್ಲೇದು ಐತ ಬಗ್ಗೆ ಎಂಕುಲು ಇನಿ ಆ ವಿಷಯ ಖಂಡನೆ ಮಲ್ತೊಂದುಲ್ಲ. ದಯಕ್ಕೆ ಬಂಡ ಈ ಇನಿ ಕೊಡೆ ತೂಂದುಲ್ಲ ಎಂಕುಲು ಮಾತಾಡ ಪೇಪರ್ಡು, ಟಿ ವಿಡು, ಯೂಟ್ಯೂಬ್ಡು ಈ ಗ್ರಾಮೀಣ ಅಭಿವೃದ್ಧಿ ಕಾಸು ಕಟ್ಟುನ ಬಗ್ಗೆ ಆಯಾ ಗ್ರೂಪ್ ಹೋದು ಕಟ್ಟರ ಬಲ್ಲಿ ಪಂಪುನಂಚಿನ ಬೆದರಿಕೆ ಪಾಡಿನಂಚಿನ ಒಂಜಿ ವ್ಯವಸ್ಥೆ ನಡ್ತುಂಡು. ಯಾನು ಈ ಯೋಜನೆ ಏಪ ಸ್ಟಾರ್ಟ್ ಆತನ ಆ ದಿನದಿಂಚಿ ಈ ಸಂಸ್ಥೆಡು ಒಂಜಿ ಮುಟ್ಟ ಅದುಲ್ಲೆ ದಯಪಂಡ ಎನ್ನ ಈ ಸಂಸ್ಥೆದ ಒಂಜಿ ಆಫೀಸ್ಲ ಎನ್ನ ಬಿಲ್ಡಿಂಗಡೆ ಉಂಡು. ಈ ಧರ್ಮಸ್ಥಳ ಒಂಜಿ ಕಾವಂದರ್ನ ಬಗ್ಗೆ ಯಾನು ಒಂಜಿ ಮಲ್ಲ ಅಭಿಮಾನ ಅದುಲ್ಲೆ ಅವತ್ತಂದ ಇನಿ ಈ ಪ್ರಚಾರ ಮಾಡ್ತೊಂದುಲ್ಲೇರು ದಾನ ಮಂಡ ಉಂಡಿದ ಕಾಸು ದೆತ್ತದು ಬಡ್ಡಿ ಕೊರೊಂದುಲ್ಲೇರಂದು ಇನ್ನಿತ್ತೆ ಕಾನೂನು ಸಲ ನಾ ಬಾಹುಬಲಿಯದು ಅಧ್ಯಕ್ಷರಾಯನ ಮೇರ ಪಂಡಿರತ್ತೆ ಬಗ್ಗೆ ಇನ್ನೇಗಳು ಒಂಜಿ ಲೋನ್ಗೆ ತೊಗೊಂಡ ಬ್ಯಾಂಕ್ ಪೋಂಡ ನಾನಾ ಥರದ ದಾಖಲೆ ಕೇಳುವೇರು. ಲೀಗಲ್ ಒಪಿನಿಯನ್ 19 ಅವು 19 ಒಂದು 19 ಅಂದು ಸೀದೋಡಾಕಲೆಗೆ ಲಾಸ್ಟ್ ಪೂರ 19 ಬೋಕು ಲೋನ್ ತಿಕ್ಕುಜಿ. ಆಂಡ ಈ ಗ್ರಾಮೀಣ ಅಭಿವೃದ್ಧಿ ನೆಟ್ಟು ಸುಲಭಡು ವಾ ಲೀಗಲ್ ಒಪಿನಿಯನ್ ಇಜ್ಜಿ ಸುಲಭಡು ಗೆತ್ತದು ಮದ್ಮೆದ ಕಾರ್ಯಕ್ರಮ ಕಾವಡಿ ಇನ್ನು ಕೊಡೆ ಜವಣೆರಡ ಈತು ಬೈಕುಲುಂಡು ಅಕ್ಕುಲು ಫೈನಾನ್ಸ್ ಇಡತ್ತೆ ಗೆದೊನ್ನ ಪೂರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಮುಖೇನನೇ ಗೆದೊಂದುಲ್ಲೇರು. ಅವು ಎಲ್ಲ 11 ಪೇರು ಸೀಸ್ ಮಲ್ತು 11 ಪೇರು ಆ ಪಾತ್ರಲ್ಲಿ ಇಜ್ಜಿ ಯಾವೇ ಬ್ಯಾಂಕ್ ಅಡಿಗೆ ತೊಂಡಾಂಡ ಕೆಲವರಿನ ಬೈಕ್ ಪೂರ ಶೋರೂಮುಡು ಗ್ಯಾರೇಜ್ ಇಡಿಪುಂಡು. ಆ ನಮ್ಮನೆ ಒಂಜಿ ಸೌಕರ್ಯ ಇನಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ನಡ್ತುಂಡು. ಇನಿ ಲೋನು ಹುಂಡಿಡು ಕೊರ್ಪುನತ್ತು ಈ ಬ್ಯಾಂಕ್ ದಕ್ಕಲು ಎಂಜಿನ ಬಂಡ ಇನಿ ಈ ಸವಲತ್ತು ಬ್ಯಾಂಕ್ ದಕ್ಕಲ ಕೊರಲಾಪುಜಿ ಈ ಧರ್ಮಸ್ಥಳ ಗ್ರಾಮೀಣ ಮುಖೇನ ಕೊರಂಡ ಸರಿಯಾದ ಒಂದು ಜನಕ್ಕೆ ಮುಟ್ಟುಂಡು ಪಂಪುನ ಬೊಕ್ಕ ಕಾಸು ವಸೂಲಿ ಮಲ್ಪುನಂಚಿನ ಒಂಜಿ ಕಾರ್ಯಕ್ರಮ ಅಲ್ಲ ಆಪುಂಡು ಬಂದ ಧರ್ಮಸ್ಥಳ ಗ್ರಾಮೀಣ ಮುಖೇನನೇ ಮಲ್ತೊಂದುಲ್ಲೇದು. ಇನ್ನು ನಿಖಲು ಎಣ್ಣರಾವು ಇನ್ನು ಸರ್ಕಾರದ ಕೆಲವು ಯೋಜನೆ ಉಂಡು. ಎಂಜಿನ ಯೋಜನೆ ಬಂಡ ಈ ಹೂಳೆತ್ತುನ ಯೋಜನೆ, ಆ ಸರ್ಕಾರದ ಹೂಳೆತ್ತುನ ಯೋಜನೆ ಸಮೇತ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮಲ್ತೊಂದುಲ್ಲೇರು. ದಾಯಗ್ ಅವು ಸಮರ್ಪಕವಾದ ಯೋಜನೆ ಆಪುಂಡು ಐಕ್ಲ ಒಂಜಿ ಕಮಿಟಿ ಉಂಡು. ಇನ್ನು ಎಲ್ಲ ಎಂಕುಲ್ಲ ಒಂಜಿ ಹೊಳೆ ಒಂದು ತುದೇನು ಒಂದು ಮಲ್ಪುನಾಂಡ ಒಂಜಿ ಅರ್ಜಿ ಪಾಂಡ ಅಲ್ತ ಈ ಅಧಿಕಾರಿನ ಬತ್ತದು ಸರ್ಕಾರದ ಇಂಚ ಮಲ್ಪೇರ ಅವೇ ಥರ ಈ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ನಾವೊಂದುಂಡು. ಆ ಇಂಜಿನಿಯರ್ ಬತ್ತದು ನೆಕ್ ಕೊರೋಲ್ಯ ಮಲ್ಪೋಲ್ಯ ಅಂತ ತೂದು ಆ ನಮ್ಮನೆ ಒಂಜಿ ಸವಲತ್ತು ಇನಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಆಪುಂಡು. ಸರ್ಕಾರದ ಹಾಕಲೆಗೆ ದಾಯಕ ಮಣ್ಣನ್ನು ಕೊಪ್ಪೇರು ಒಂದು ಸರ್ಕಾರದ ಆಪುಜಿ ಈ ಕೆಲಸ ದಾಯಪಂಡ ಐಟ್ ನಾನಾ ಥರದ ಅಧಿಕಾರಿಗಳು ಪಣ್ ಐಟ್ಲಿ ಇನ್ಫ್ಲುಯೆನ್ಸ್ ಆವಡು ನೆಟ್ಟು ಆ ಇನ್ಫ್ಲುಯೆನ್ಸ್ಲಿಜ್ಜಿ ಅಲ್ಪ ಅಗತ್ಯ ಉಂಡ 10 ಜನಕ್ಕೂ ಅಂಚಿನ ಕಾರ್ಯಕ್ರಮ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಆಪುಂಡು. ಅಂಚಾದ ಇನಿ ಎಂಕುಲು ಐಕ್ ತಲೆ ಬಾಗೋಡು ಮಾತಾಡಲ್ಲ ದಾಯಕ ಪಂಡ ಈ ಯೋಜನೆ ಭಾರಿ ಸುಲಭ ತಿಕ್ಕುನಂಚಿನಗಳಿಗೆ ಯೋಜನೆ ಒಂದು ದೆಟ್ಟದಲ್ಲ ಏನೆಗಳ ಪಾಪದ ಕಲೆಗೆ ಇನ್ನು ಈ ನೆಟ್ಟು ಉಪಕಾರ ಮಾಡಿ ಮಿಡ್ಲ್ ಕ್ಲಾಸ್ ದಾಖಲೆಗೆ ಮಲ್ಲಕಲೆಗೆ ರಡೆ ಮಲ್ತಲ ಪೋತ್ಗೆ ತೊಗೊಂಡು ಈ ಮಿಡ್ಲ್ ಕ್ಲಾಸ್ ದಾಖಲೆಗೆ ಸುಲಭಡು ಇದು ಯೋಜನೆ ನೋಡ್ತೀವಿ. ಒಂದು ಜಾಕೆಲ್ಲ ಗ್ರೂಪ್ ಉಂಡು ಬ್ಯಾಂಕ್ ಜಾಮೀನು ಕೊಡು ಮಲ್ಲ ಜಾಮೀನು ಆಯಾಕೆ ಜಾಗ್ಬೋಡು ನೆಟ್ಟು ಅವು ಉಂಡ ಇಜ್ಜಿ ಎಡ್ಮ ಜನ ಗ್ರೂಪ್ ಅಂಡ ಎಡ್ಮ ಜನ ತಕ್ಕುಲ್ಲ ಐಗ ಹೊಣೆ ಆದಿಪ್ಪೇರು ಕಾಸು ಕಟ್ಟಿಸಿಡ ಆ ಬಾಕಿದ 7 ಜನ ಆಯ್ನಿಲ್ಲಡ ಹೋಗ್ಪೇರು ತುಲ ಮಾರ ಎಂಕ್ಲೆ ಲೋನ್ ತಿಕ್ಕುಜಿ ಕಟ್ಟಲೆ ಪಣ್ಪುಣ ಅಂಚಾದು ಮಾತಿರನಲ್ಲ ಸಾಲ ಆರಾಮಡ ಒಂಜಿ ಉಂದು ಓ ಯೋಜನೆ ಧರ್ಮಸ್ಥಳ ಕಾವಂದರ ಮಂಡ ಬಡ ಬಗ್ಗೆ ಮಿತ್ತು ಬರೋಡು ಈ ಮಧ್ಯವರ್ತಿ ಶಿಬಿರ ಮಲ್ತೇರು ಒಂಜಿ ಐನೆಂಟು ಸಂಸ್ಥೆ ಇಲ್ಲು ಐವ ಇಲ್ಲುಂಡು ಅಲ್ಪ 10 ಇಲ್ಲಿತ್ತು ನಲ್ಪ ಇಲ್ಲು ಇಲ್ಲದಕ್ಕೂ ಸಮ ಕಟ್ಟಿದ್ದಾರೆ ಆ ಅವಕ್ಕೆಲ್ಲ ನಾವು ಕುಟುಂಬನು ಮಿತ್ತುಕೊಂಡು ಕಾರ್ಯ ಮಲ್ಪೋಡು ಬಂದದ್ದು ಈ ಮಧ್ಯವರ್ತಿ ಶಿಬಿರಲ್ಲ ಆ ಯೋಜನೆ ಪಾಡಿನ ಕಾವಂದರೆಗೆ ಎಂಕುಲು ಸತ್ಯವಾದ ಮಾತಲ್ಲ ಅಭಿನಂದನೆ ಸಲ್ಲಿಸೋಡು ಏತೋ ಕುಟುಂಬ ಇನಿ ಮಿತ್ವಂದುಂಡು ಎಂಕಲ್ನ ಪಂಡರು ಇಲ್ಲಿ ಕಟ್ಟುನ ಎಂಕಲ್ನ ಕಂಚಿ ಬಯಲಡೆ
ಸೀತಾರಾಮ್ ಬಂದಿತ್ತಾರೆ ಇತ್ತ ಎಣ್ಣೆಗೆಲ್ಲ ಒಂದು ಬೇಜಾರಾಪುಂಡು ಈತ ಒಂಜಿ ಪರ್ದ್ ಇಲ್ಲು ರಗಾಡಿ ಪುಣ್ಣ ಪರಿಸ್ಥಿತಿ ಇನ್ನು ಯಾಕಲ್ಲ ಇಲ್ಲಾಡು ಪೂರ ಹಣ ಆಜನಕ್ಕಿಂತ ಪೂರ ಉಂದಾನಾಗ ಆಜನ ಇಜ್ಜಿ ಕಂಪ್ಲೀಟ್ ಉಂದ ಅದು ಇಲ್ಲದ ಒಂಜಿ ಬದ್ಮೆ ಒಂದು ಇಲ್ಲು ಕಟ್ಟದು ಭಾರಿ ಖುಷಿ ಟುಳ್ಳರಿತ್ತೆ ಅಲ್ಪ ಆ ಒಂಜಿ ಇಲ್ಲದ ತೂದು ಪತ್ತಿಲದ ಕುಲ್ಲೈತೆ ನೀ ಸುಧಾರ್ದು ಬತ್ತೇರು ನಾನು ಕುಲ್ಲ ಅವೇನೇ ತೇರಡಿ ಪೋಡು ಅಂತ ಪಣ್ಬುಣ ಐಕ್ ಎಪ್ಪಲ ಮಣ್ಪೇರು ಕುಕ್ಕು ಐವ ಇಪ್ಪಲಾಗ ಒಂಜಿ ಕುರಿದು ಪೋಂಡ ಆ ಒಂಜಿ ಕುರಿದು ಹೋಗಿನ ಕುಕ್ಕು ದತ್ತು ದಕ್ಕಣ ಮಾತ್ರ ಸ್ವಲ್ಪ ತೊರ್ಬ ಕುಕ್ಕು ಎಡ್ಡೆ ಪೋಂಡು ಆ ಕೆಲಸ ನೀ ಕಾವಂದೇರಿ ಮಲ್ತೊಂದುಲ್ಲೇರು. ನಾನು ವಸಂತ್ ಕುಮಾರ್ ಅಂತ ಪುತ್ತಿಗೆ ವಲಯದವನು. ಬಹುಶಃ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಎಷ್ಟು ವರ್ಣಿಸಿದ್ರು ಸಹ ಕಡಿಮೆ ಅಂತ ಕಾಣ್ತಾ ಉಂಟು. ಯಾಕೆಂದರೆ ನಾನು ಕೂಡ ಒಂದು ತೆಂಕಮಿಚಾರ ಗ್ರಾಮದಿಂದ ಭಾಳ ಹಿಂದುಳಿದ ಗ್ರಾಮದಿಂದ ಬಂದಂಥವನು. 1998ರಲ್ಲಿ ಯೋಜನೆ ಜಾರಿಯಾಗುವಾಗ ನಮಗೆ ಭಾಳ ಸಂತೋಷ ಆಗಿತ್ತು. ಬಹುಶಃ ಎಷ್ಟು ಆ ಪಾಪದ ಜನರಿಗೆ ಈಗಾಗಲೇ ಎಲ್ಲರೂ ಹೇಳಿದರು, ಒಂದು ಅಭಿವೃದ್ಧಿ ಹೊಂದಲಿಕ್ಕಾಗಿ ಸಾಲ ಮಾಡಬೇಕಾದ್ರೆ ಎಷ್ಟು ಕಷ್ಟ ಉಂಟು ಅಂತೇಳಿ. ಬಹುಶಃ ನನ್ನ ಎದುರಿಗೆ ಇವತ್ತು ನಮ್ಮೂರಿನ ವಾಶೆಟ್ರೇ ಇದ್ದಾರೆ. ಬಹುಶಃ ಅಜ್ಜನ ಹೆಸರಲ್ಲಿ RTC ಇದ್ದು ಯಾರಿಗೂ ಅಣ್ಣ ತಮ್ಮನಿಗೆ ಪಾಲಾಗದೆ ಆ RTC ಒಂದು ಬ್ಯಾಂಕಿಗೆ ಕೊಂಡೋದಾಗ ಸಾಲ ಪಡಿಲಿಕ್ಕೆ ಎಷ್ಟು ಕಷ್ಟ, ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಎಷ್ಟು ಕಷ್ಟ ಅಂತ ಪಾಪ ಅದನ್ನು ಕಷ್ಟಪಟ್ಟವರಿಗೆ ಗೊತ್ತು. ಆದರೆ ಈ ಯೋಜನೆ ನಿಜವಾಗಿ ನಾನು ಆವತ್ತೇ ಹೇಳಿದ್ದೆ, 98ರಲ್ಲಿ ಕೂಡ ನಾನು ಈ ಯೋಜನೆಯ ಫಲಾನುಭವಿ ಅಲ್ಲಾದರೂ ಕೂಡ ಆ ಯೋಜನೆಗೆ ನಾನು ಇವತ್ತು ಕೂಡ ಭಾಳ ಗೌರವನಾತಿಕ ನಡ್ಕೊಂಡು ಆ ಯೋಜನೆ ಬಗ್ಗೆ ನಾನು ನಿಜವಾಗಿ ಭಾಳ ಸಪೋರ್ಟ್ ಮಾಡ್ತಾ ಇದ್ದೆ ಹೇಳಿ ನನಗೆ ಭಾಳ ಸಂತೋಷ ಆಗ್ತಾ ಉಂಟು. ಯಾಕೆಂತ ಹೇಳಿದರೆ ಈ ಒಂದು ಯೋಜನೆ ನಮ್ಮವರಿಗೆ ಬಂದಂಥ ಒಂದು ಕಾಮಧೇನು ಕಲ್ಪವೃಕ್ಷ ಅಂತ ಹೇಳಿದರೂ ತಪ್ಪಾಗಲಿಲ್ಲ. ಅಷ್ಟು ಚಂದ ರೀತಿಯಲ್ಲಿ ಬಹುಶಃ ಇವತ್ತು ನಾನೇ ಹೇಳ್ತೀನಿ, ನಮ್ಮಲ್ಲಿ ಒಬ್ಬ ಬಿಡುವಕ್ಕಲಾಗಿದ್ದ ಎಜುಕೇಷನ್ ಬಗ್ಗೆ ಎಷ್ಟು ಹಿಂದೆ ಬಿದ್ದಿದ್ದ ಅಂತ ಹೇಳಿದರೆ ಅವನಿಗೆ ಧರ್ಮಸ್ಥಳ ಯೋಜನೆಯಿಂದ ಸಾಲ ಸೌಲಭ್ಯ ಸಿಕ್ಕಿ ಇವತ್ತು ಅವನು ಇದೇ ಆಳ್ವಾಸ್ ಕಾಲೇಜಿನಲ್ಲಿ PUC ಮುಗಿಸಿ ಇವತ್ತು 86% ಮಾರ್ಕ್ ತಗೊಂಡು ನಾನು ಇವತ್ತು ಇಂಜಿನಿಯರಿಂಗ್ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಸೀಟು ಸಿಕ್ಕಿದ್ದು ನನಗೆ ಭಾಳ ಸಂತೋಷ ಆಗ್ತಾ ಉಂಟು. ಬಹುಶಃ ಇಂಥದ್ದೊಂದು ಕಾರ್ಯಕ್ರಮ ನಿಜವಾಗಿ ಧರ್ಮಸ್ಥಳ ಯೋಜನೆಯಿಂದ ಆಗಿದೆ. ಎಷ್ಟೋ ಆ ಜ್ಞಾನದೀಪದ ಅಡಿಯಿಂದ ಆ ಶಾಲೆಗಳಿಗೆ ನಮ್ಮಲ್ಲಿ 12 ವರ್ಷ ಒಂದು ಅಧ್ಯಾಪಕರನ್ನು ಕೊಟ್ಟು ಶಾಲೆಯನ್ನು ನಡೆಸಿದಂಥ ಒಂದು ಯೋಜನೆ. ಬಹುಶಃ ಹೇಳ್ತಾ ಹೋದರೆ ಬಹುಶಃ ನಾನು ಇನ್ನೊಂದು ಗಂಟೆ ಮಾತಾಡಲಿಕ್ಕೆ ಆಗ್ಬೋದು. ಆರೋಗ್ಯದ ಬಗ್ಗೆ ಕೇಳಲಿಕ್ಕೆ ಹೋದರೆ ಎಷ್ಟು ಆರೋಗ್ಯದ ಬಗ್ಗೆ, ಎಷ್ಟು ಶಾಲೆಯ ಬಗ್ಗೆ, ಪೀಠೋಪಕರಣಗಳ ಬಗ್ಗೆ, ಎಷ್ಟು ದೇವಸ್ಥಾನದ ಬಗ್ಗೆ. ನಾನು ಈಗ 2 ವರ್ಷದ ಕೆಳಗೆ ಕಾವಂದರ ಹೋದಾಗ ನಮ್ಮ ಒಂದು ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಇದು ಭಾಳ ಮೆಚ್ಚುವಂಥ ಕೆಲಸ. ಕಾವಂದರು ಹೇಳಿದರು 2 ವರ್ಷ ಕೊರೋನಾ ಬಾನದಿಂದ ಕೊಡಲಿಕ್ಕಾಗಲಿ, ನಿಮಗೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೇನೆ ಅಂತೇಳಿ. ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಆ ಮನುಷ್ಯನ ಜೀವನಕ್ಕೆ ಏನೆಲ್ಲ ಅಗತ್ಯ ಉಂಟು ಅದನ್ನೆಲ್ಲ ಹೆಗ್ಡೆಯವರು ಕಂಡುಕೊಂಡು ಅದನ್ನೆಲ್ಲ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಬಹುಶಃ ಏನೋ ಹೇಳ್ತಾರೆ, ಆಗದವ ಮೊಸರಿನಲ್ಲಿ ಕಲ್ಲು ಹುಡುಕಿದ ಅಂತ. ಈಗ ಈ ಒಂದು ಒಳ್ಳೊಳ್ಳೆ ಕೆಲಸ ಆಗ್ತಾ ಇರುವಾಗ ನಿಜವಾಗಿ ಭಾಳ ವಿಘ್ನ ಸಂತೋಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಒಳ್ಳೆಯ ಪರ್ವಕಾಲ, ಇದನ್ನು ಬೆಳಿಲಿಕ್ಕೆ ನಾವು ಬಿಡಲಿಕ್ಕೆ ಕೊಡೋದು. ಈ ಯೋಜನೆ ಬಗ್ಗೆ ನಾವೆಲ್ಲ ಒಗ್ಗಟ್ಟಿನಿಂದ ಈಗಾಗಲೇ ಮೊನ್ನೆ 27ರಲ್ಲಿ ಆದಾಗ ಕೂಡ ಅಧ್ಯಕ್ಷರು ಹೇಳಿದರು, ಇದಕ್ಕೆ ನಾವು ಎತ್ತೇ ಒಗ್ಗಟ್ಟಾಗಬೇಕು. ಈ ಒಂದು ಮೊಳಕೆ ಒಡಿಲಿಕ್ಕೆ ಬಿಡದೆ ಇಲ್ಲೇ ಈ ಒಂದು ಏನು ಪ್ರಚಾರ ಉಂಟು ಅದನ್ನು ಕಿವಿಚಿ ಹಾಕುವ ಅಂತ ಹೇಳಿ ಎಲ್ಲ ಈ ಯೋಜನೆಯ ಕಾರ್ಯಕ್ರಮಗಳಿಗೆ ಬಹುಶಃ ಹೇಳಲಿಕ್ಕೆ ಹೋದರೆ ಮಸ್ತು ಅಷ್ಟು ಕೆಲಸ. ಒಂದು ದೇವಸ್ಥಾನದಲ್ಲಿ ಸಮಾಧಾನ ಮಾಡಬೇಕಂತೂ ಸಹ ಆಗ ಪ್ರಗತಿ ಬಂದು ಸ್ವಸಹಾಯತ ಅಷ್ಟು ಕೆಲಸ ಮಾಡಿ ಎಷ್ಟೋ ಮಾನವ ಸಂಪನ್ಮೂಲ ಒಂದು ದಿನ ಕೆಲಸ ಮಾಡಿ ಉಳಿಸಿದ್ದಾರೆ. ಆದ್ದರಿಂದ ಯೋಜನೆ ಬಗ್ಗೆ ಖಂಡಿತ ಅಪಪ್ರಚಾರಕ್ಕೆ ಯಾರೂ ಕಿವಿ ಕೊಡಬಾರ್ದು. ನಾವೆಲ್ಲ ಒಗ್ಗಟ್ಟಿನಿಂದ ಯೋಜನೆಗೆ ಸಹಕರಿಸುವ ಆ ಕಾವಂದರ ಏನೊಂದು ವ್ಯಕ್ತಿತ್ವಕ್ಕೆ ಕುಂದು ಬರುವಂಥ ಕೆಲಸ ಮಾಡ್ತಾರೆ. ಖಂಡಿತ ಮಂಜುನಾಥ ಸ್ವಾಮಿ ಬಿಡಲಿಕ್ಕಿಲ್ಲ. ಬಂಧುಗಳೇ, ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾವಂದರ ಅಭಿಮಾನಿ. ಸುಮಾರು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಆಗುವಾಗ ನಾನು ಪಡುಮಾನಾಡು ಗ್ರಾಮ ಪಂಚಾಯತಿನ ಅಧ್ಯಕ್ಷನಾಗಿದ್ದೆ. ಅದರ ಹಿಂದೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳ ಸಂಸ್ಥೆ ಇತ್ತು. ಅಲ್ಲಿ ಕೂಡ ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಕಟ ಒಂದು ಸಂಬಂಧ ಹೊಂದಿದೆ. ಈಗಾಗಲೇ ವಸಂತ್ ಕುಮಾರ್ ಹೇಳಿದಾಗೆ ನಮ್ಮ ಗ್ರಾಮದಲ್ಲಿ 16 ಶಾಲಾ ಕೊಠಡಿಗಳಿಗೆ ತಲಾ 5,000 ಪ್ರಕಾರ ಕೊಟ್ಟು, ಆವತ್ತು ಸರ್ಕಾರದಿಂದ 1 ವರ್ಷಕ್ಕೆ 1 ಕೊಠಡಿ ಸಿಗುವಾಗ ಅಗತ್ಯ ಇದ್ದದ್ದು ಎಷ್ಟು ಬೇಕಾದಷ್ಟು ಕೊಠಡಿ ಕಟ್ಟಿ 1 ಕೊಠಡಿಗೆ 5,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿದರು. ಒಂದು ಸಲ ಪ್ರಥಮ ಬಾರಿಗೆ ಹೋಗುವಾಗ ನನ್ನನ್ನು ಕಾವಂದರು ವಿಚಾರಿಸಿ, ಪಂಚಾಯತ್ ಅಧ್ಯಕ್ಷರಾಗಿದ್ದೀರಾ, ವಿದ್ಯಾವಂತರಾಗಿದ್ದೀರಾ, ನೀವು ನನ್ನ ಹತ್ರ ಬರಬೇಕಾಗಿಲ್ಲ, ನಮ್ಮ ಸಂಸ್ಥೆ ಉಂಟು, ಡೈರೆಕ್ಟ್ರಿಗೆ ಹೇಳ್ತೇನೆ, ಅಲ್ಲಿ ನಿಮ್ಮ ಯಾವುದ್ಯಾವುದು ಶಾಲಾ ಕೊಠಡಿಗಳು ಏನೇನು ಅಭಿವೃದ್ಧಿ ಕಾರ್ಯಗಳು ಉಂಟು ಅದರ ಒಂದು ಪ್ರಾಜೆಕ್ಟ್ ಕೊಡಿ, ಅಲ್ಲಿಂದ ನಮ್ಮ ಇಷ್ಟು ಕೊಡ್ಬೋದು ಅಂತ ಉಂಟು, ಅದು ಕೊಡ್ತಾರೆ ಅಂತೇಳಿ 16 ಶಾಲಾ ಕೊಠಡಿಗಳನ್ನು
ಕಟ್ಟಿದ್ದೇನೆ ಧರ್ಮಸ್ಥಳ ಕ್ಷೇತ್ರದ ಯಾವುದು ಅನುದಾನದಿಂದ. ಆವಾಗ 5,000 ಅಂದರೆ ಈಗ 1.5 ಲಕ್ಷ ಆಗ್ತದೆ ಅದರ ವ್ಯಾಲ್ಯೂ, ಒಂದು ಕೊಠಡಿಗೆ ಕೊಡುವಂಥದ್ದು. ಎರಡನೇದು ಹಾಲು ಸಹಕಾರ ಸಂಘ ಕಟ್ಟುವ ಕೂಡ ಅವತ್ತು ಅರ್ಧ ಒಂದು ಕಟ್ಟಡ ಕಟ್ಟುವಷ್ಟು ದುಡ್ಡು. ಇತ್ತೀಚೆಗೆ ದೊಡ್ಡ ಬಿಲ್ಡಿಂಗ್ ಮಾಡುವ ಕೂಡ ಅದಕ್ಕೆ ದೊಡ್ಡ ಅನುದಾನ ಕೊಟ್ಟಿದ್ದಾರೆ. ನಾನು ಈ ಒಂದು SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಆಗುವಾಗ ಎಲ್ಲ ರೀತಿಯ ಹಳ್ಳಿಯಲ್ಲಿ ಒಂದು ಗ್ರಾಮದಲ್ಲಿ, ನಾನು ಗ್ರಾಮದ ಹೆಸರು ಹೇಳೋದಿಲ್ಲ, 8-10 ಕಡೆ ಈ ಗಂಗಸರ ಅಂತ ಹೇಳ್ತಾರೆ, ಅದು ಬೇಯಿಸ್ತಿದ್ರು ಬೆಲ್ಲ ನವಸಾಗರ ಕೊಂಡೋಗಿ. ಒಂದು 3 ಗಂಟೆ ನಂತರ ಹೋಗುವಾಗ ಅವರಿಗೆ ಕಣ್ಣು ಸರಿ ಕಾಣುವುದಿಲ್ಲ, ಮಾಲಿಕೊಂಡು ಹೋಗ್ತಾ ಇದ್ದಾರೆ. ಕೆಲವು ಕಡೆ ಅಲ್ಲಿ ಅವರಿಗೆ ಯಾವುದು ಪೇಟೆಯ ಸಂಪರ್ಕವಿಲ್ಲ. ಅಲ್ಲಿಯ ಒಂದು ಕುಗ್ರಾಮದ ಜನಜೀವನ. ಮೋಟರ್ ಸೈಕಲ್ನಲ್ಲಿ ಆವಾಗ ಹೋಗ್ತಿದ್ದೆ ನಾನು. ಸಣ್ಣ ಮಕ್ಕಳೆಲ್ಲ ಹೆದರಿ ಬೈಕ್ ನೋಡಲಿಲ್ಲ, ಮನೆಯೊಳಗೆ ಓಡ್ತಿದ್ರು. ಇಂಥ ಪರಿಸ್ಥಿತಿಯಲ್ಲಿ ಈ ಒಂದು ಯೋಜನೆ ಬಂದು ಗ್ರಾಮದಲ್ಲಿ ಜೀವನ ತೆಗೆಯೋದೇ ಕಷ್ಟ. ಈ ಒಂದು ಊಟ ಮಾಡಲಿಕ್ಕೆ ಕೂಡ ಪೊಲಿಗೆ ಅಕ್ಕಿ ಎಲ್ಲ ತಂದು ದೊಡ್ಡ ಯಾವುದು ಲ್ಯಾಂಡ್ ಲಾರ್ಡ್ ಇದ್ದಾರೆ ಅವರು ತಂದು ಜೀವನ ತೆಗಿತಿದ್ರು. ಅದು ಏನೋ ಬೆಳೆ ಮಾಡಿದ್ರು, ಮಾಡಿ ಆದಮೇಲೆ ಅಥವಾ ಕೂಲಿ ಕೆಲಸ ಮಾಡಿ ಆ ಹಣ ಸಂದಾಯ ಮಾಡ್ತಿದ್ರು. ಈ ಒಂದು ಸ್ವಸಹಾಯ ಸಂಘ ಪ್ರಾರಂಭ ಆಗೋದಂತಾಯಿತು. ಆ ಸಹಾಯ ಸಂಘ ಮಾಡುವಾಗ ಒಂದು ಸರ್ವೆ ಮಾಡಿ ಪ್ರಾಜೆಕ್ಟ್ ಮಾಡುವಾಗ ಪ್ರಥಮ ಪ್ರಾರಂಭ ಮಾಡುವಾಗ 3 ಕೋಟಿ ರೂಪಾಯಿ ಬೇಕಾಗಿತ್ತು. ಬ್ಯಾಂಕಿನಿಂದ ಕೇಳುವಾಗ ಅವರು ಹಿಂದಿನದೇ ಅವ್ರದ್ದು ಮನೋಭಾವನೆ, 3 ಕೋಟಿ ರೂಪಾಯಿ ಕೊಡೋದು ದೊಡ್ಡದು ವಿಷಯ ಅಲ್ಲ, ಅದಕ್ಕೆ ಒಂದು ಜಾಮೀನು ಹಾಕೋರು ಬೇಕು ಅಂತೇಳಿ ಸಂಬಂಧ. ಆವಾಗ ಹಿಂದೆ ಮುಂದೆ ನೋಡಿದೆ, ಬಡವರು ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡಿದರೆ ಆ ಉಪಕಾರ ಸ್ಮರಣೆ ಮಾಡ್ತಾರೆ ಅಂತಾರೆ. ಕಾವಂದರೆ ಅದಕ್ಕೆ ಭದ್ರತೆ ಶ್ಯೂರಿಟಿಯಾಗಿ ನಿಂತರು, ಅವರೇ ಸಹಾಯ ಮಾಡಿದರು. ಆ ಹಣ 35 ವರ್ಷಗಳ ಹಿಂದೆ ಪ್ರಾರಂಭ ಆದದ್ದು. ಒಬ್ಬ ಬಡ ಯಾರು ಆ ಫಲಾನುಭವಿ ಇಟ್ಟುಕೊಳ್ಳಿಲ್ಲ, ಎಲ್ಲರೂ 100ಕ್ಕೆ 100 ಕಟ್ಟಿದ್ದಾರೆ. ಇದು ಮುಂದುವರಿದುಕೊಂಡು ಹೋಗುವಾಗ ಕೆಲವರು ಈ ಫೈನಾನ್ಸ್ ಸಣ್ಣ ಸಣ್ಣ ಸಂಸ್ಥೆಗಳೂ ಇವೆ. 1,000 ರೂಪಾಯಿಗೆ ಬಡ್ಡಿ 40 ರೂಪಾಯಿ ತಿಂಗಳಿಗೆ, ವರ್ಷಕ್ಕೆ 48% ಆಗ್ತದೆ. ಇನ್ನು ಕೆಲವರದು ಸ್ವಲ್ಪ ದೊಡ್ಡ ಸಾಲ ಬೇಕಾದರೆ 30 ರೂಪಾಯಿ, 36% ಆಗ್ತದೆ. 36 ಅಂದರೆ ಹೌದು 360 ರೂಪಾಯಿ, ಅದು 480 ರೂಪಾಯಿ ಒಂದು ವರ್ಷಕ್ಕೆ. ಆದರೆ ಅವರು ಇಡೀ ವರ್ಷ ಬಾಯ್ದಾಗ ಕೊಡೋದಿಲ್ಲ, ಅದು ದೊಡ್ಡ ಅಮೌಂಟ್ ಕಾಣ್ತದೆ. 2-3 ತಿಂಗಳಿಗೆ ಬಡ್ಡಿ ಶುರು ಕಟ್ ಮಾಡಿ ಕೊಡುವಂಥದ್ದು. ಈ ವ್ಯವಸ್ಥೆ ಒಂದು ಬದಲಾಗಿ ಸಣ್ಣ ಈ ಒಂದು ಬಡ್ಡಿ 13.5 ಮೊದಲು ಕಮ್ಮಿ ಇತ್ತು, 13.5 ಬಡ್ಡಿಯಲ್ಲಿ ಸಿಗೋದು ಅದು ದೊಡ್ಡ ವಿಷಯ, ಎಲ್ಲಿ ಸಿಗೋದಿಲ್ಲ. ಈಗಾಗಲೇ ನಮ್ಮ ಮಿತ್ರರು ಹೇಳಿದಾಗೆ ಈಗ 2 RTC ಕೊಡಬೇಕು ಒಬ್ಬ ಸಾಲ ಸಿಗಬೇಕಾದ್ರೆ, ಅಥವಾ ಜಾಯಿಂಟ್ ಫ್ಯಾಮಿಲಿ ಆದರೆ ಅದು ಸಿಗೋದಿಲ್ಲ. ಹೀಗೆ ಅನೇಕ ಸಮಸ್ಯೆಗಳಿವೆ. ಒಂದು 5,000 ರೂಪಾಯಿ ಸಾಲ ಬೇಕಾದರೆ ಯಾರಾದರೂ ದೊಡ್ಡ ಶ್ರೀಮಂತರು ಅಥವಾ ಜಾಮೀನು ಆಗಬೇಕು, ಸ್ವಲ್ಪ ತಾಕತ್ತಿದ್ದವರು, ಅದು ಬ್ಯಾಂಕ್ ಒಪ್ಪೋರು. ಇಲ್ಲದಿದ್ದರೆ ಅವರ ಚಿನ್ನದ ಮೇಲೆ ಸಾಲ ತೆಗಿಬೇಕು. ಆದರೆ ಗ್ರಾಮಾಭಿವೃದ್ಧಿ ಅದು ಈ ಸ್ವಸಹಾಯ ಸಂಘಗಳಲ್ಲಿ SKDRDP ಅಥವಾ ಶ್ರೀ ಕಾಮಂದ್ರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆ, ಈ ಒಂದು ವ್ಯವಸ್ಥೆ ಎಷ್ಟು ಒಳ್ಳೆಯದಂತೇಳಿದರೆ 13.5% ಬಡ್ಡಿಗೆ ಅದು ಜಾಸ್ತಿ ಸಿಗ್ತಾ ಹೋಗ್ತದೆ. ನಾವು ವ್ಯವಹಾರ ಮಾಡಿದಾಗೆ ಎಲ್ಲ ರೀತಿಯಲ್ಲಿ ಕೂಡ ತುಂಬ ಜನರ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಿದೆ. ಕಾವಂದರೆ ಸ್ವತಃ ರಿಸ್ಕ್ ತಗೊಂಡು ಇದನ್ನು ಅವತ್ತು ಪ್ರಾರಂಭದ ನನಗೆ ಸರಿಯಾಗಿ ಗೊತ್ತಿದೆ, ಪ್ರಾರಂಭ ಮಾಡಿದ್ದಾರೆ. ಇದರಿಂದಾಗಿ ನಮ್ಮ ಒಂದೊಂದು ಗ್ರಾಮದಲ್ಲಿ ಕೂಡ ನಾನೊಂದು ಗ್ರಾಮ ಹೇಳಿದೆ, ಅದು ಯಾರೂ ಈಗ ಬೇಯಿಸುವುದಿಲ್ಲ ಅಲ್ಲಿ, ಮತ್ತು ಕಣ್ಣು ಎಲ್ರಿಗೂ ಸರಿ ಕಾಣ್ತದೆ, ಮಾರ್ಗದಲ್ಲಿ ಮಾಲಿಕೊಂಡು ಹೋಗೋದಿಲ್ಲ, ಎಲ್ಲ ಒಳ್ಳೆ ರೀತಿಯ ಜೀವನ ಮಾಡ್ತಾಯಿದ್ದಾರೆ. ಈಗ ಅವರು ಒಳ್ಳೆಯ ಒಂದು ಗೌರವವನ್ನು ಕೂಡ ಪಡೀತಾ ಇದ್ದಾರೆ. ಹಾಗೆ ಅವರ ಮಕ್ಕಳು ಭಾಳಷ್ಟು ಆ ಮದ್ಯವರ್ಜನ ಶಿಬಿರದಲ್ಲಿ ಆ ತಂದೆ ಕುಡಿದು ಮಕ್ಕಳಿಗೆ ಎಜುಕೇಷನ್ ಇಲ್ಲ, ಆರೋಗ್ಯ ಇಲ್ಲ, ಇದೆಲ್ಲ ಆಗಿ ಒಳ್ಳೆಯ ಅಭಿವೃದ್ಧಿ ಹೊಂದಿದ್ದಾರೆ. ಪ್ರಸಾದ್ ಕುಮಾರ್, ಜನಜಾಗೃತಿ ಸಮಿತಿಯ ಸದಸ್ಯನಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ನಾನು ಅದನ್ನು ಹತ್ತಿರದಲ್ಲಿ ನೋಡಿದ್ದೇನೆ. ಹಾಗೆ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳು ಆಗ್ತಾಯಿದೆ ಇದರಲ್ಲಿ. ಎಲ್ಲರೂ ಹೇಳಿದ ಹಾಗೆ ಮನೆ ಕಟ್ಟಲಿಕ್ಕೆ ಸಾಲ ಇರ್ಬೋದು, ಇಂತಹ ಅನೇಕ ಕಾರ್ಯಕ್ರಮಗಳಿರ್ಬೋದು. ಹಾಗೆ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಟ್ಯಾಬ್ ವಿತರಿಸುವಂತಹ ಕಾರ್ಯಕ್ರಮ ಇರ್ಬೋದು, ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಇರ್ಬೋದು. ಇಂಥದ್ದು ಒಳ್ಳೆಯ ಯೋಜನೆಗಳು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿದೆ. ಹಾಗೆ ಮಾಶಾಸನ ಇರ್ಬೋದು, ಈ ಅಂಗವಿಕಲ ವೇತನ ಇರ್ಬೋದು, ಇಂತಹ ವಿಧವಾ ವೇತನ ಇರ್ಬೋದು, ಇಂತಹ
ಯೋಜನೆಗಳು ನಮ್ಮ ಧರ್ಮಸ್ಥಳ ಗ್ರಾಮ ಯೋಜನೆಯಲ್ಲಿ ಇದೆ. ಹಾಗೆ ನೋಡಿದರೆ ತುಂಬ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಇದೆ. ಶಾಲಾ ಅಧ್ಯಾಪಕರಿಗೆ, ಗೆಸ್ಟ್ ಟೀಚರ್ಗಳಿಗೆ ವೇತನ ವಿತರಿಸುವಂತಹ ಕಾರ್ಯಕ್ರಮ ಇರ್ಬೋದು, ಶಾಲೆಗೆ ಕುಡಿಯುವ ನೀರಿನ ಮೆಷಿನನ್ನು ಕೊಡುವಂತಹ ಒಳ್ಳೆಯ ಕೆಲಸಗಳು ನಮ್ಮ ಧರ್ಮಸ್ಥಳ ಗ್ರಾಮ ಯೋಜನೆಯಲ್ಲಿ ಇದೆ. ಹಾಗೆ ಇದನ್ನು ದೂಷಿಸುವವರು ತುಂಬ ಮಂದಿ ಇದ್ದಾರೆ. ಆದರೆ ಒಳ್ಳೆಯ ಕೆಲಸಗಳನ್ನು ಕೂಡ ಹೇಳಬೇಕಾಗ್ತದೆ. ಮತ್ತು ಬಡ್ಡಿಯ ವಿಚಾರದಲ್ಲಿ ಕೂಡ ಹೇಳ್ತಾರೆ, ಬಡ್ಡಿ ತುಂಬ ಇದೆ ಅಂತೇಳಿ. ನಾನು ತಿಳಿದ ಮಟ್ಟಿಗೆ ನನಗೆ ಕೂಡ ಆ ಬಗ್ಗೆ ನಾನು ತಿಳ್ಕೊಂಡಂತೆ 1 ಲಕ್ಷಕ್ಕೆ ವರ್ಷಕ್ಕೆ 6,700 ರೂಪಾಯಿ ಬಡ್ಡಿ ಇದೆ. ಇದು ಇಷ್ಟು ಕಡಿಮೆ ಬಡ್ಡಿಯಲ್ಲಿ ಯಾವ ಬ್ಯಾಂಕಲ್ಲೂ ಕೂಡ ಸಿಗುವುದಿಲ್ಲ ಅಂತೇಳಿ ನನ್ನ ಅನಿಸಿಕೆ. ನಾನು ಕೂಡ ವ್ಯವಹಾರಕ್ಕಾಗಿ ಬ್ಯಾಂಕಿನಿಂದ ಸಾಲ ತಗೊಳ್ತೇನೆ, ಅಲ್ಲಿ ಕೂಡ ವಿಚಾರಣೆ ಮಾಡಿದಾಗ ಇಷ್ಟು ಕಡಿಮೆಯಲ್ಲಿ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಇದು ದೊಡ್ಡ ಬಡ್ಡಿ ಏನಲ್ಲ, ಅದನ್ನು ತುಂಬ ಕೆಟ್ಟದಾಗಿ ವಿವರಿಸ್ತಿದ್ದಾರೆ, ಅದು ಸರಿಯಲ್ಲ. ಹಾಗಾಗಿ ಈ ಧರ್ಮಸ್ಥಳ ಗ್ರಾಮ ಯೋಜನೆಯಲ್ಲಿ ತುಂಬ ಒಳ್ಳೆಯ ಕೆಲಸ ಕಾರ್ಯಗಳು, ಯೋಜನೆಗಳು ಇದೆ. ಇದನ್ನು ಕೂಡ ಏನು ತೆಗಳುವವರು ಅದನ್ನು ಕೂಡ ಹೇಳ್ಕೊಂಡು ಬರಬೇಕಾಗ್ತದೆ. ಈ ಸಮಸ್ಯೆಗಳನ್ನು ಹೇಳುವಾಗ ಒಳ್ಳೆಯ ವಿಚಾರಗಳನ್ನು ಹೇಳಿದರೆ ಮಾತ್ರ ಅದರಲ್ಲಿ ಏನು ತಪ್ಪು ಸರಿಗಳನ್ನು ಹುಡುಕ್ಬೋದು. ಇದು ಖಾಲಿ ತಪ್ಪಲ್ಲದನ್ನು ತಪ್ಪು ಅಂತೇಳಿ ಹೇಳ್ಕೊಂಡು ಬರುವುದಕ್ಕಿಂತ ಒಳ್ಳೆಯ ವಿಚಾರಗಳನ್ನು ಹೇಳಬೇಕು. ಹಾಗೆ ಈ ಒಂದು ಧರ್ಮಸ್ಥಳ ಗ್ರಾಮ ಯೋಜನೆಯಲ್ಲಿ ಒಳ್ಳೊಳ್ಳೆಯ ಯೋಜನೆಗಳಿದೆ. ಇದನ್ನು ಜನಗಳು ಮನಗಂಡು ನಮ್ಮ ಧರ್ಮಸ್ಥಳ ಗ್ರಾಮ ಯೋಜನೆ ಇದನ್ನು ಜನಗಳಿಗೆ ಮುಟ್ಟಿಸುವಂಥ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಧರ್ಮಸ್ಥಳ ಗ್ರಾಮ ಯೋಜನೆಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಇನ್ನು ಮುಂದೆಯೂ ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ನಡೀಲಿ. ಈ ಧರ್ಮಸ್ಥಳ ಗ್ರಾಮ ಯೋಜನೆಯಿಂದ ಕಟ್ಟಕಡೆಯ ವ್ಯಕ್ತಿಗಳು ಕೂಡ ಉದ್ಧಾರ ಆಗುವಂಥ ಕೆಲಸ ಆಗಿದೆ. ಇನ್ನು ಮುಂದಕ್ಕೂ ಆಗಲಿ. ನಾನು ಜೋಸಿ ಮ್ಯಾನೇಜರ್ಸ್ ಮೂಡುಬಿದ್ರಿ ಜನಜಾಗೃತಿ ವಲಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳ್ತಂಗಡಿ ತಾಲೂಕಿನಿಂದ ಅದು ಕಾರ್ಕಳ, ಇಡೀ ಜಿಲ್ಲೆ ಹಾಗೂ ನಮ್ಮ ರಾಜ್ಯಕ್ಕೆ ವಿಸ್ತರಣೆಯಾಗಿ ಇವತ್ತು ಅದು ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಏನು ಸರ್ಕಾರ ಮಾಡುವ ಕಾರ್ಯಗಳನ್ನು ಅದಕ್ಕಿಂತ ಮಿಕ್ಕಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾಯಿದೆ. ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರ ಎಷ್ಟೋ ಬಡ ಕುಟುಂಬಗಳು ಬಹುಶಃ ಒಂದು 30-40 ವರ್ಷ ಹಿಂದೆ ನೋಡಿದರೆ ಇವತ್ತು ಅವರ ಅಭಿವೃದ್ಧಿಯಾಗಿ, ಅವರ ಕೃಷಿ ಅಭಿವೃದ್ಧಿಯಾಗಿ, ಅವರ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಿ, ಎಷ್ಟೋ ಬಡ ಮಕ್ಕಳು ಯೋಜನೆ ಮುಖಾಂತರ ಸಾಲ ಪಡ್ಕೊಂಡು ಇವತ್ತು ಅವರು ಶಿಕ್ಷಕರಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಅಥವಾ ಒಳ್ಳೆಯ ನಾಗರಿಕರಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅದು ಇಡೀ ಸಮುದಾಯ ಎಲ್ಲ ವರ್ಗದ ಜನರನ್ನು ಸೇರಿಸಿ ಮಾಡುವಂಥ ಕಾರ್ಯಕ್ರಮ. ಅದು ಶಿಕ್ಷಣ ಸಂಸ್ಥೆಗಳಿಗಿರ್ಬೋದು, ಶಾಲಾ ಕಟ್ಟಡಗಳಿಗಿರ್ಬೋದು, ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ಬೋದು, ಅಥವಾ ಹಾಲು ಉತ್ಪಾದಕರ ಸಂಘಗಳಿಗೆ ಕೊಡುವಂತಹ ದೇಣಿಗೆ ಆಗ್ಬೋದು. ಯಾಕಂದರೆ ಕಾವಂದರು ಪ್ರತಿ ಕ್ಷೇತ್ರದಲ್ಲಿ ಯಾರು ಅವರನ್ನು ಭೇಟಿಯಾಗಿದ್ದಾರೆ ಅಥವಾ ಎಲ್ಲಿ ಅಗತ್ಯ ಉಂಟು ಅದನ್ನು ಮನಗೊಂಡು ಆ ಯೋಜನೆಯನ್ನು ಅವರು ಒಳ್ಳೆಯ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ವ್ಯಕ್ತಿ ಒಳ್ಳೆಯ ಕೆಲಸ ಮಾಡುವಾಗ ಅದನ್ನು ಕೆಲವು ಸಹಿಸದವರು ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ, ಅಲ್ಲಿ ಬಡ್ಡಿ ಜಾಸ್ತಿ, ಅದು ವ್ಯವಸ್ಥೆ ಸರಿಯಿಲ್ಲ, ಅಥವಾ ಇನ್ನಿತರ ಆರೋಪ ಪ್ರತ್ಯಾರೋಪ ಹೀಗೆ ಬರುವಾಗ ನಾನು ಆರೋಪ ಮಾಡೋರು ಒಂದು ಕೇಳೋ ಪ್ರಶ್ನೆ ಅಂತ ಹೇಳಿದರೆ, ಬಹುಶಃ ಕಾವಂದವರು ಮಾಡುವ ಇಡೀ ರಾಜ್ಯದಲ್ಲಿ ಮಾಡುವಂಥ ಕೆಲಸಗಳನ್ನು ನೀವು ಯಾವುದೇ ಒಂದು ನಿಮ್ಮ ಗ್ರಾಮದಲ್ಲಿಯ ಅಥವಾ ನಿಮ್ಮ ಒಂದು ಹಳ್ಳಿಯಲ್ಲಿಯ ಅದನ್ನು ಮಾಡಿ ತೋರಿಸಿ. ನೀವೊಂದು ಮಾದರಿ ಹೇಗೆ ಮಾಡಿ ತೋರಿಸ್ತೀರಿ ಅದನ್ನು ನೀವು ಹೇಳಿ, ಆವಾಗ ಜನ ನಿಮಗೆ ಬೆಂಬಲ ಕೊಡ್ತಾರೆ. ಕೇವಲ ಅಪಪ್ರಚಾರ ಮಾಡಿದ ತಕ್ಷಣ ಯಾರು ಸಹ ನಿಮ್ಮ ಹಿಂದೆ ಬರೋದಿಲ್ಲ. ಕೇವಲ ಒಂದು ಉದ್ದೇಶ ಬೇರೆ ಇಟ್ಟುಕೊಂಡು ಯಾವುದೇ ಒಂದು ಅಪಪ್ರಚಾರ ಮಾಡಿದರೆ ಅದು ಜಾಸ್ತಿ ಸಮಯ ಅದಕ್ಕೆ ಯಶಸ್ಸು ಲಭಿಸುವುದನ್ನು ಹೇಳ್ತಾ, ಕಾವಂದರ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆಗೆ ಜನಜಾಗೃತಿ ವೇದಿಕೆ ಅದು ಯಾವತ್ತೂ ಇದೆ. ಯಾಕೆಂದರೆ ಅವರು ಯಾವುದೇ ಅಡೆತಡೆಗಳು ಬಂದರೂ ಅಥವಾ ವಿರೋಧ ಇದ್ದರೂ ಅವರ ಶಕ್ತಿಗುಂದದೆ ಇನ್ನಷ್ಟು ಜಾಸ್ತಿಯಾಗಿ ಕೆಲಸ ಮಾಡ್ತಿದ್ದಾರೆ. ಯಾಕೆಂದರೆ ಈಗ ಇಡೀ ರಾಜ್ಯದಲ್ಲಿ ಬಹುಶಃ ಒಂದು ಬಸ್ ಫ್ರೀ ಇದ್ದ ಕಾರಣ ರಾಜ್ಯದ ಬೇರೆ ಬೇರೆ ಮೂಲಗಳಿಂದ ಆ ಕ್ಷೇತ್ರಕ್ಕೆ ಬರುವ ಜನಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಉಂಟು. ಇದು ಒಂದು ಯಾಕೆಂದರೆ ಅಪಪ್ರಚಾರ ಜಾಸ್ತಿ ಆದರೆ ಜನ ಬರುವುದಿಲ್ಲ. ಆದರೆ ಇದು ಅಪಪ್ರಚಾರ ಜನರಿಗೆ ಒಂದು ರೀತಿಯಲ್ಲಿ ಇನ್ನಷ್ಟು ಜನ ಕ್ಷೇತ್ರಕ್ಕೆ ಭೇಟಿ ಕೊಡುವಂಥ ಕೆಲಸ ಆಗ್ತಾ ಉಂಟು. ಬಹುಶಃ ಪೂಜ್ಯರ ಒಟ್ಟಿಗೆ ಇಡೀ ನಮ್ಮ ಕ್ಷೇತ್ರದ ಜನತೆ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ
ಇದೊಂದು ಬೃಹತ್ ಯೋಜನೆ. ಕಬಂದಬಾಹು ಇದದ್ದು ಎಲ್ಲ ಕಡೆಗೆ ಹಂಚಿ ಹೋಗಿದೆ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನಾನು ಈ ಮೂಡುಬಿದ್ರೆ ವಲಯದಲ್ಲಿ ನಿವೃತ್ತ ಶಿಕ್ಷಕನಾಗಿ ಪಿಂಚಣಿದಾರರ ಅಧ್ಯಕ್ಷನಾಗಿ ನನ್ನ ಅನುಭವವನ್ನು ಹೇಳೋದಾದರೆ, ಸ್ವಸಹಾಯ ಸಂಘ ಮಾತ್ರ ಅಲ್ಲ, ಇದು ಎಲ್ಲ ಕಡೆಗೂ ಹಂಚಿ ಹೋಗಿದೆ ಎಂಬುದಕ್ಕೆ ಇವತ್ತು ಯೋಗ ದಿನಾಚರಣೆ ಒಂದು ಹೇಳ್ತಾ ಇದ್ದೇನೆ. ಸುಮಾರು 21 ದಿನಗಳ ಕಾಲ ಸುಮಾರು 13 ಬ್ಯಾಚುಗಳನ್ನು ಯೋಗ ತರಬೇತಿದಾರರನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಶಾಂತಿವನದ ಮೂಲಕ ಆಯಿತು. ಶಾಲೆಗಳಲ್ಲಿ ಯೋಗವನ್ನು ಕಲಿಸಿ ಇದರ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಬೇಕು ಅಂತ ಪೂಜ್ಯರು ಶ್ರಮಪಟ್ಟು, ಇವತ್ತು ಯಾರೇ ಹೆಸರು ತಗೊಳ್ಳಿ, ಆದರೆ ಇದು ಯೋಗ ದಿನಾಚರಣೆ ಇವತ್ತು ಆಗಬೇಕಾದ್ರೆ ಪೂಜ್ಯ ಕಾವಂದರ ಶ್ರಮ ಖಂಡಿತ ಇದೆ. ಶಾಲೆಗಳಿಗೆ ಶಿಕ್ಷಕರನ್ನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕೊಡ್ತಾ ಇದ್ದಾರೆ. ಇಲ್ಲಿ ಒಂಟಿಗಡ್ಡೆಯಲ್ಲಿ ಒಂದು ಅಗರಬತ್ತಿ ಫ್ಯಾಕ್ಟ್ರಿ ಇತ್ತು. ಈ ಅಗರಬತ್ತಿ ಫ್ಯಾಕ್ಟ್ರಿ ಧರ್ಮಸ್ಥಳದ್ದು ನಡೀತದೆ ಅಂತೇಳಿ ಎಷ್ಟು ಹೆಸರು ಗಳಿಸಿತ್ತಂದರೆ, ಸ್ವತಃ ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿಯವರು ಅಲ್ಲಿ ಭೇಟಿ ಕೊಟ್ಟು ಅದನ್ನು ಅಧ್ಯಯನ ಮಾಡಿ ಅವರ ಸ್ವಕ್ಷೇತ್ರದಲ್ಲನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಇದೇ ರೀತಿ ಶಿಕ್ಷಕರಿಗೆ ಯೋಗ ತರಬೇತಿ ಮಾಡಿದ ಶಿಕ್ಷಕರಿಗೆ ವರ್ಷಕ್ಕೆ ಇಷ್ಟೊಂದು ಒಂದು ಗೌರವಧನ ಅಂತ ಕೊಡ್ತಿದ್ದರು. ಆಮೇಲೆ ಶಾಲೆಗಳಿಗೆ ಗೌರವ ಶಿಕ್ಷಕರನ್ನು ಕೊಟ್ಟರು, ಲೈಬ್ರರಿ ಕೊಟ್ಟರು, ಶೌಚಾಲಯಗಳಿಗೆ ಅನುದಾನ ಕೊಟ್ಟರು. ಇತ್ತೀಚೆಗೆ ನಾನೊಂದು ಕಡಂದಲೆಯ ಸ್ಮಶಾನ ಸಮಿತಿ ಅಧ್ಯಕ್ಷನಾಗಿದ್ದೇನೆ. ಅದಕ್ಕೆ ಸುಮಾರು 2 ಲಕ್ಷ ರೂಪಾಯಿ ಕ್ಷೇತ್ರದಿಂದ ಬಂದಿದೆ. ಬೇರೆ ಬೇರೆ ಸ್ಮಶಾನಗಳಿಗೆ ಇದನ್ನು ಅನುದಾನ ಇವತ್ತಿಗೂ ಕೊಡ್ತಾ ಇದ್ದಾರೆ. ಹೀಗೆ ಗ್ರಾಮ ಉದ್ಧಾರ ಅಂದರೆ ಅದರಲ್ಲಿ ಇದೆ ಗ್ರಾಮ ಅಭಿವೃದ್ಧಿ. ಗ್ರಾಮ ಅಭಿವೃದ್ಧಿ ಅಂದರೆ ಬರೀ ಜನರ ಅಭಿವೃದ್ಧಿ ಅಲ್ಲ, ಸರ್ವತೋಮುಖ ಅಭಿವೃದ್ಧಿಗಾಗಿ ಕ್ಷೇತ್ರ ಶ್ರಮಿಸ್ತಿದೆ. ಇದಕ್ಕೆ ಟೀಕೆ ಬರುವಂಥದ್ದು ಸಾಧಾರಣ, ಸರ್ವೇ ಸಾಮಾನ್ಯ. ಯಾರಿಗೆ ದೇವಾನುದೇವತೆಗಳಿಗೂ ಟೀಕೆ ಇದ್ದದ್ದೇ. ಇನ್ನು ವೀರೇಂದ್ರ ಹೆಗಡೆಗೆ ಏನು ಬರ್ತದೆ, ಅದೊಂದು ಲೆಕ್ಕಕ್ಕೆ ಇಲ್ಲದಾಗೆ ಮಾಡಿದರೆ ಆಯಿತು. ನಾವು ನಮ್ಮ ಕೆಲಸವನ್ನು ನಾವು ಸಮಾಜಕ್ಕಾಗಿ ಮಾಡುವಾಗ ಅವರ ಜೊತೆಗೆ ಒಟ್ಟಿಗೆ ಸೇರೋಣ, ಟೀಕೆ ಮಾಡುವವರನ್ನು ದೂರ ಇಡೋಣ. ನಿರ್ದೇಶಕನಾಗಿ ಇಲ್ಲಿ ಬಂದಿದ್ದೇನೆ. ನನಗೆ ಅತಿ ಖೇದವಾದ, ಮನಸ್ಸಿಗೆ ಬೇಸರವಾಗುವಂಥ ಘಟನೆಗಳು ಈ ಕೆಲ ಸಮಯದಿಂದ ನಡೀತಾ ಇದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಗ್ಗೆ ಅವಹೇಳನಗಳನ್ನು ಕೇಳುವುದಕ್ಕೆ ನಮಗೆ ಬಹಳ ಅಸಹ್ಯ ಬೇಸರವಾಗ್ತಾ ಇದೆ. ಬಂಧುಗಳೇ, 1978ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳ್ತಂಗಡಿಯಲ್ಲಿ ಪ್ರಾರಂಭವಾದರೆ 1998ರಲ್ಲಿ ನಮ್ಮ ಮೂಡುಬಿದ್ರೆ ಕಾರ್ಕಳ ತಾಲೂಕಿನಲ್ಲಿ ಪ್ರಾರಂಭವಾಯಿತು. ಈ ಯೋಜನೆ ಆರ್ಥಿಕವಾಗಿ ಮಾತ್ರ ನಮ್ಮನ್ನು ಸುಧಾರಣೆ ಮಾಡಿದ್ದಲ್ಲ, ನಮ್ಮನ್ನು ದೈಹಿಕವಾಗಿ ಮಾನಸಿಕವಾಗಿ ತುಂಬ ಸುಧಾರಣೆ ಮಾಡಿದೆ. ಯಾಕಂತ ಹೇಳಿದರೆ ನಮ್ಮ 98ನೇ ಇಸ್ವಿಯಲ್ಲಿ ಈ ಯೋಜನೆ ಬಂದಾಗ ನಮ್ಮ ಜನಗಳನ್ನು ಒಂದು ಕಡೆ ಒಗ್ಗೂಡಿಸುವುದು ಕಷ್ಟವಾಗ್ತಾಯಿತ್ತು. ಯಾಕಂತ ಹೇಳಿದರೆ ಅಲ್ಲಲ್ಲಿ ಗಡಂಗ್ ಅಂತ ಹೇಳ್ತಾರೆ, ಅಂಥ ಜಾಗಗಳು, ಜನ ಬೇಕಾದರೆ ಅಲ್ಲಿಗೆ ಹೋಗುವಂಥ ಪರಿಸ್ಥಿತಿ. ಮಹಿಳೆಯರೆಲ್ಲ ಸಭೆ ಸಮಾರಂಭಗಳಿಗೆ ಹೋದರೆ ಪೊಂಜೋ ಮಾತ ಫಾರ ಬಲ್ಲಿ ಪೊಂಜೋ ಮಾತ ಟಿಪ್ಪನ ಸರಿಯತ್ತು ಪನ್ಪುನ ಮನೋಭಾವನೆ ಇತ್ತು. ಆದ್ದರಿಂದ ದೂರ ಇತ್ತು. ಅವರನ್ನೆಲ್ಲ ಪ್ರೀತಿಸಿ, ಅವರನ್ನು ಗೌರವಿಸಿ, ಹತ್ತಿರ ಕೂಡಿಸಿಕೊಂಡು ಈ ಒಂದು ಯೋಜನೆಯನ್ನು ಬೆಳೆಸ್ತಾ ಅವರಿಗೆ ಕೃಷಿ ಬಗ್ಗೆ, ನೀರಿನ ಬಗ್ಗೆ, ಪರಿಸರದ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಈ ಯೋಜನೆಯ ಮೂಲಕ ಕೊಡುತ್ತಾ ಇಂದು ಬಹುಶಃ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಾರಂಭವಾದ ಈ ಸಂಸ್ಥೆಯು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾರಾಜಿಸುತ್ತಿದೆ. ಇದನ್ನು ಮತ್ಸರಿಗಳು ಅಥವಾ ಯಾವುದೋ ಒಂದು ಕುಹಕ ಮನೋಭಾವನೆಯುಳ್ಳವರು ಇದರ ಬಗ್ಗೆ ತಪ್ಪು ಭಾವನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನೊಂದು ಹೇಳೋದಿದ್ದರೆ, ನಾನು ಬಹುಶಃ 98ರಲ್ಲಿ ಪ್ರಾರಂಭವಾದ ಅದೇ ವರ್ಷದ ಸತ್ಯನಾರಾಯಣ ಪೂಜಾ ಸಮಿತಿಯ ಅಧ್ಯಕ್ಷನಾಗಿ ಇದ್ದೆ. ಆಗ ಜನಗಳು ಎಷ್ಟು ಒಂದು ಬಗ್ಗೆ ಭಾವನೆ ಇತ್ತು, ಗೌರವ ಇತ್ತು, ಈಗಲೂ ಇದೆ. ಈಗ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಿಂದಲೂ ಬೆಳೆದಂಥ ಈ ಜನಗಳಲ್ಲಿ ನಿಕೃಷ್ಟ ಮನಸ್ಸಿನ ಜನರನ್ನು ಕೂಡಿ ಹಾಕಿ ಅವರಿಗೆ ಧರ್ಮಸ್ಥಳದ ಹುಂಡಿ ಹಣ ಅಥವಾ ಧರ್ಮಸ್ಥಳದ ದೇವರ ಹಣ
ಅದಕ್ಕೆ ಬಡ್ಡಿ ಕೊಡಬೇಕಾಗಿಲ್ಲ, ಸಾಲ ಕಟ್ಟಬೇಕಾಗಿಲ್ಲ ಅಂತ ಹೇಳುವಂಥ ಮನೋಭಾವನೆಯನ್ನು ಬಿತ್ತಿಸ್ತಾ ಇದ್ದಾರೆ. ಬಂಧುಗಳೇ, ಸಾಲ ವಾಪಸ್ ಕೊಡಬೇಡಿ ಅಂತ ಹೇಳುವವನು ಎಷ್ಟು ಒಳ್ಳೆಯವನು. ಅಂತಹ ಮೂರ್ಖನಿಗೆ ಈ ಸಮಾಜ ನಾವು ಬೆಂಬಲಿಸುವುದಂತ ಹೇಳಿದರೆ ಇದು ಬಹಳ ನಿಕೃಷ್ಟವಾದ ಒಂದು ಇದು. ಅಂಥವರನ್ನು ಯಾವುದೇ ಕಾರಣದಿಂದ ನಾವು ದೂರವಿರಿಸಬೇಕು, ಅವರನ್ನು ನಾವು ಪ್ರತಿಭಟಿಸಬೇಕು. ಈ ಪ್ರತಿಭಟನೆಗೆ, ಇಂತಹ ತೊಂದರೆಗಳಿಗೆ ಯಾವುದೇ ಸಂದರ್ಭದಲ್ಲಿ ಅವರನ್ನು ವಿರೋಧಿಸುವುದಕ್ಕೆ ನಾವು ಸ್ವತಃ ಬದ್ಧರಾಗಿದ್ದೇವೆ ಎನ್ನುವ ಮಾತನ್ನು ಹೇಳುತ್ತಾ, ಈ ಯೋಜನೆಗೆ ನೋಡಿ ಹೆಗ್ಗಡೆಯವರೆಯ ವೈಯಕ್ತಿಕ ಬಂತು, ಧರ್ಮಸ್ಥಳ ಬೀಡಿನ ಬಗ್ಗೆ ಬಂತು, ಈಗ ಯೋಜನೆಯ ಬಗ್ಗೆ ಬಂದಿದೆ. ಯೋಜನೆ ಹೆಗ್ಗಡೆಯವರು ಶ್ರೀ ಮಂಜುನಾಥನ ಅನುಗ್ರಹದಂತೆ ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದನ್ನು ನಾವು ಬೆಂಬಲಿಸಬೇಕು. ನನ್ನಂತೂ ಈ ಬೆಂಬಲ ಖಂಡಿತ ಇದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು, ಅಣ್ಣಪ್ಪ ಸ್ವಾಮಿಯನ್ನು ಸ್ಮರಿಸ್ತಾ, ನಾನು ಸುಮಾರು 21 ವರ್ಷಗಳಿಂದ, ಅಂದರೆ 2003ಕ್ಕೆ ನಮ್ಮ ನಿತ್ಯಾನಂದ ಸ್ವಸಹಾಯ ಸಂಘ ಸ್ಥಾಪನೆಯಾಗಿದೆ. ನನ್ನ ಹೆಸರು ಜಗದೀಶ್ ಕೋಟ್ಯಾನ್ ಅಂತ ಹೇಳಿ ನನ್ನ ಹೆಸರು. ಸುಮಾರು 21 ವರ್ಷಗಳಿಂದ ಇದರ ಫಲಾನುಭವಿಯಾಗಿ ಇದ್ದೇನೆ. ಅಲ್ಲದೆ ಈ ಒಕ್ಕೂಟದಲ್ಲಿ ಸುಮಾರು 2 ಬಾರಿ ಒಕ್ಕೂಟದ ಅಧ್ಯಕ್ಷನಾಗಿ, ಹಾಗೆಯೇ 2 ಬಾರಿ ವಲಯದ ಅಧ್ಯಕ್ಷನಾಗಿ ಹಾಗೂ ಸಹಾಯಕ ತರಬೇತುದಾರನಾಗಿ ಕೂಡ ಇದರಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಇಂದು ಏನು ಅವಹೇಳನಕಾರಿ ವಿಷಯ ನಮಗೆ ಯೂಟ್ಯೂಬ್ಗಳಲ್ಲಿ, ಮೀಡಿಯಾಗಳಲ್ಲಿ ಬರ್ತಾ ಇದೆಯೋ, ಇದರ ಬಗ್ಗೆ ನಾನಿಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿ ಯೋಜನೆಯ ಕಾರ್ಯಕ್ರಮಗಳು ಏನಿದೆಯೋ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ನಿರ್ಣಯ ಪುಸ್ತಕ ಅಂತೇಳಿದೆ. ಆ ನಿರ್ಣಯ ಪುಸ್ತಕದಲ್ಲಿ ಬಡ್ಡಿಯ ಪ್ರತಿಯೊಂದು ವಿಷಯವನ್ನು ಕೂಡ ಕನ್ನಡದಲ್ಲೇ, ಪ್ರತಿ ಮಾಸಿಕ ವರದಿ ಅಂಥೇಳಿ ಮಾಸಿಕ ಅವರು ಮಾಡಿದಂಥ ವ್ಯವಹಾರದ ಬಗ್ಗೆ ಪ್ರತಿಯೊಂದು ಎಷ್ಟು ಬಡ್ಡಿಯಾಗಿದೆ, ಎಷ್ಟು ಅಸಲು ಬಾಕಿ ಉಂಟು, ಎಷ್ಟು ಕಟ್ಟಿದ್ದಾರೆ, ಇದರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಕನ್ನಡದಲ್ಲಿಯೇ ಪ್ರತಿಯೊಬ್ಬ ಸದಸ್ಯನಿಗೆ ಮನ ಮುಟ್ಟುವ ಹಾಗೆ ಪಾರದರ್ಶಕವಾಗಿ ಕೊಟ್ಟಿದ್ದಾರೆ. ಇದನ್ನು ಯಾವ ವ್ಯಕ್ತಿ ನಿಂದನೆ ಮಾಡ್ತಾನೋ, ಯಾವ ವ್ಯಕ್ತಿ ಅವಹೇಳನ ಮಾಡ್ತಾರೋ ಅವರು ಬಂದು ನೋಡಬೇಕು, ಒಕ್ಕೂಟ ಸಭೆಗಳಿಗೆ ಬರಬೇಕು. ನಾವೇನು ಇದರ ಬಗ್ಗೆ ಈಗ ಸರ್ ಹೇಳಿದರು, ಪುರಸಭೆ ಅಧ್ಯಕ್ಷರು ಕೂಡ ಹೇಳಿದರು, ಈಗ 1 ಲಕ್ಷಕ್ಕೆ 1 ವರ್ಷಕ್ಕೆ 6,880 ರೂಪಾಯಿ ಬಡ್ಡಿ, ಅಂದರೆ 13.5% ಅಂತ ಹೇಳಿದರೆ ಕಡಿತ ದರದ ಬಡ್ಡಿ. ಅದನ್ನು ಸಮತಲ ಬಡ್ಡಿ ಅಂತ ಹೇಳುವಾಗ 1 ಲಕ್ಷಕ್ಕೆ 6,880 ರೂಪಾಯಿ. ಅದೇ ಸಮತಲ ಬಡ್ಡಿ ಅಂತ ಹೇಳಿದರೆ 1 ಲಕ್ಷಕ್ಕೆ 2 ವರ್ಷದ ಅವಧಿಗೆ ತಗೊಂಡ್ರೆ ಅವರಿಗೆ ಸರಿಸುಮಾರು 12,500 ರೂಪಾಯಿ. 2 ವರ್ಷಕ್ಕೆ 1 ಲಕ್ಷಕ್ಕೆ 12,500, 13,000 ಒಳಗಡೆ ಬಡ್ಡಿ ಬರುತ್ತೆ. ಇದನ್ನು ಯಾವ ಬ್ಯಾಂಕಲ್ಲಿ ಅವರು ಬೇಕಾದರೂ ಈ ಬಗ್ಗೆ ಮುಖತಃ ಭೇಟಿಯಾಗಿ ನೋಡ್ಬೋದು, ಅಲ್ಲ ನಮ್ಮ ನಿರ್ಣಯ ಪುಸ್ತಕ ನೋಡ್ಬೋದು. ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಅವ ಪಡೆದ ಸಾಲ ವಾರಕ್ಕೆ ಎಷ್ಟು ಕಟ್ತಾನೆ, ಎಷ್ಟು ಕಟ್ಟಿದ್ದಾನೆ, ಬಡ್ಡಿ ಎಷ್ಟು ಕಟ್ಟಿದ್ದಾನೆ ಅನ್ನುವುದಕ್ಕೆ ಪ್ರತಿಯೊಬ್ಬನಲ್ಲೂ ಕೂಡ ನಿರ್ಣಯ ಪುಸ್ತಕ ಇದೆ. ಈ ಬಗ್ಗೆ ಯಾವುದು ಕೂಡ ಸುಳ್ಳು ಅಪಪ್ರಚಾರ ಅಂತ ಹೇಳುವವರು ದಯವಿಟ್ಟು ಅವರು ದಾಖಲೆಯನ್ನು ಇಟ್ಕೊಂಡು ಬರಬೇಕು. ಅವರಲ್ಲಿ ಏನು ದಾಖಲೆ ಇದೆ? ನಮ್ಮಲ್ಲಿ ಎಲ್ಲ ದಾಖಲೆ ಇದ್ದುಕೊಂಡು ನಾವು ಮಾತಾಡ್ತೇವೆ. ಈಗ ಸ್ವಸಹಾಯ ಸಂಘದಲ್ಲಿ ಏನು ದಾಖಲೆ ಇದೆ ಅವರು ಬಂದು ನೋಡಲಿ. ನಮ್ಮ ನಿರ್ಣಯ ಪುಸ್ತಕವನ್ನು ಅವರು ನೋಡಿ ಅದರಲ್ಲಿ ಎಷ್ಟು ಬಡ್ಡಿ ಇದೆ, ಎಷ್ಟು ಸಾಲ ಕೊಟ್ಟಿದ್ದಾರೆ, ಏನು ಅಂತೇಳಿ. ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಷಯವಾಗಿ ಹೇಳಬೇಕಿದ್ರೆ ಇದು ಎಷ್ಟು ದೊಡ್ಡ ಒಂದು ಸಂಸ್ಥೆ ಅಂತ ಹೇಳಿದರೆ, ಇದರಲ್ಲಿ ಪ್ರಗತಿ ಬಂಧು ಸಾಲ ಅಂದರೆ ಪ್ರಗತಿ ಬಂಧು ಸ್ವಸಹಾಯ ಸಂಘ ಅಂತೇಳಿ ಸ್ಥಾಪನೆ ಮಾಡಿದ್ದು, ಸ್ವಾವಲಂಬಿಗಳಾಗಿ ಬದುಕಬೇಕು ರೈತರು ಅಂತೇಳಿ. ಇವತ್ತು ರೈತರು ಪ್ರಗತಿ ಬಂಧು ಸ್ವಸಹಾಯ ಸಂಘ ಅಂತ ಹೇಳಿದರೆ 5 ಮಂದಿ ಸೇರಿಕೊಂಡು, 5ರಿಂದ 7 ಮಂದಿ ಸೇರಿಕೊಂಡು ಒಂದು ಸಂಘವನ್ನು ಕಟ್ಟಿಕೊಂಡು ಆ 7 ಮಂದಿ ಕೂಡ ಅವರವರ ಮನೆಯಲ್ಲಿ ಇರ್ತಕ್ಕಂಥ ಕೃಷಿಯನ್ನು ಒಬ್ಬೊಬ್ಬ ವ್ಯಕ್ತಿ, ಒಬ್ಬೊಬ್ಬ ಸದಸ್ಯರ 7 ಮಂದಿಯಲ್ಲಿ ಒಬ್ಬೊಬ್ಬರ ಸದಸ್ಯರ ಮನೆಯಲ್ಲಿ ಏನು ಕೃಷಿಯ ಕೆಲಸ ಉಂಟು ಅದನ್ನು 7 ಮಂದಿ ಕೂಡ ಬಂದು ಮಾಡ್ತಾ ಇರುವಂಥದ್ದು.
ಅದು ಪ್ರತಿ ವಾರ ಒಂದೊಂದು ಮನೆಯಲ್ಲಿ ಕೆಲಸ ಆಗ್ತಾ ಇದೆ. ಇದರಿಂದಾಗಿ ಹಣದ ಪರಿಸ್ಥಿತಿಯಲ್ಲಿ ನಾವು ಆರ್ಥಿಕವಾಗಿ ನಮಗೆ ಹಣ ಇಲ್ಲ ಅನ್ನುವಂಥದ್ದು ನಮ್ಮ ತಲೆಗೆ ಬರಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಮ್ಮಲ್ಲಿ ಹಣ ಇಲ್ಲದೇನು, ಜನ ಇಲ್ಲದೇನು ಈ ಪ್ರಗತಿ ಬಂಧು ಸ್ವಸಹಾಯ ಸಂಘದಲ್ಲಿ ಪ್ರತಿಯೊಬ್ಬನು ಕೂಡ ಕೃಷಿಯಲ್ಲಿ ಆ 7 ಮಂದಿ ಸೇರಿಕೊಂಡು ಅವನ ಮನೆಗೆ ಹೋಗಿ ಆ ವ್ಯಕ್ತಿಯ ಕೃಷಿಯನ್ನು ಮಾಡ್ತಾ ಇದ್ರು. ಅಂದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಹೇಳಬೇಕಂತ ಹೇಳಿದರೆ ಎಲ್ಲ ಒಂದು ಹಳ್ಳಿಯಲ್ಲಿ ನೋಡಿದ್ರೂ ನಾವು ಒಂದು ಕ್ರೀಡಾಂಗಣ ಇರ್ಬೋದು, ಅಥವಾ ರಂಗಮಂಟಪ ಇರ್ಬೋದು, ಅಥವಾ ದೈವಸ್ಥಾನ ಇರ್ಬೋದು, ದೇವಸ್ಥಾನ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಸೊಸೈಟಿಗಳಿರ್ಬೋದು, ಸ್ಕೂಲ್ಗಳಿರ್ಬೋದು, ಪ್ರತಿಯೊಂದಕ್ಕೂ ಅನುದಾನ ಇದೆ ಕ್ಷೇತ್ರದಿಂದ. ಇದು ಮಂಜುನಾಥ ಸ್ವಾಮಿಯ, ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದದಿಂದ ಅಲ್ಲದೆ ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅಂದರೆ ಎಷ್ಟು ಎಲ್ಲ ನಾವು ನಮ್ಮ ಕಡಂದಲೆ ಗ್ರಾಮ ಆದರೂ ಕೂಡ ಕಡಂದಲೆ ಗ್ರಾಮದಲ್ಲೂ ಕೂಡ ನಮಗೆ ಹೈಸ್ಕೂಲ್ಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರೌಢಶಾಲೆ ಕಡಂದಲೆ, ಅಲ್ಲಿಗೂ ಕೂಡ ನಮಗೆ ರಂಗಮಂಟಪಕ್ಕೆ ಅನುದಾನ ಸಿಕ್ಕಿದೆ. ಹಾಗೆಯೇ ವಿದ್ಯಾಗಿರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿ ಕೂಡ ನಮಗೆ ಅನುದಾನ ಕೊಟ್ಟಿದ್ದಾರೆ. ಹಾಗೆಯೇ ಶಾಲೆಗಳಿಗೆ ಬೇಕಾದಂಥ ಪೀಠೋಪಕರಣಗಳು, ಪುಸ್ತಕಗಳು, ಅದು ಎಷ್ಟು ನಿರ್ಗತಿಕರಿಗೆ ಮಾಶಾಸನ. ಈಗ ನನ್ನ ಗ್ರಾಮದಲ್ಲಿ ಸುಮಾರು 6 ಮಂದಿಗೆ ಮಾಶಾಸನ ಸಿಗ್ತಾ ಇದೆ. ಅಂದರೆ ಮಾಶಾಸನ ಅಂತ ಹೇಳಿದರೆ ಅವರಿಗೆ ದುಡಿಯಲು ಅಶಕ್ತರು, ಅವರಿಗೆ ಯಾರು ನೋಡಿಕೊಳ್ಳುವವರಿಲ್ಲ, ದುಡಿಲಿಕ್ಕೆ ಆಗುವುದಿಲ್ಲ, ಜೀವನ ನಡೆಸಲಿಕ್ಕೆ ಕಷ್ಟ ಇರುವಂಥ ವ್ಯಕ್ತಿಗಳನ್ನು ನಾವು ನೋಡಿಕೊಂಡು ಅಂಥವರನ್ನು ಸೆಲೆಕ್ಟ್ ಮಾಡಿ ಅವರಿಗೆ ತಿಂಗಳಿಗೆ 750 ರೂಪಾಯಿ ಮಾಶಾಸನ ಸಿಗುವಂಥ ವ್ಯವಸ್ಥೆಯನ್ನು ಕೂಡ ಪೂಜ್ಯರು ಮಾಡಿದ್ದಾರೆ. ಪೂಜ್ಯರು ಅಂತ ಹೇಳಿದರೆ ಅವರು ದೇವರ ಸ್ಥಾನದಲ್ಲಿ ನಾವು ಯಾಕೆ ಅವರನ್ನು ಇಟ್ಟಿದ್ದೇವೆ ಅಂತ ಹೇಳಿದರೆ, ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಅದು ಸಾಮಾಜಿಕ ಇರ್ಬೋದು, ಅದು ಶೈಕ್ಷಣಿಕ ಇರ್ಬೋದು, ಅಥವಾ ಧಾರ್ಮಿಕ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಪೂಜ್ಯ ಕಾವಂತರು ದೇಶದ ಎಲ್ಲೆಡೆ ಕೂಡ ಪಸರಿಸಬೇಕು. ಖಾಲಿ ಕರ್ನಾಟಕದಲ್ಲಿ ಕೇವಲ ಇರುವಂಥದ್ದಲ್ಲ, ದೇಶದ ಎಲ್ಲೆಡೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದರ ಜನರು, ಬಡ ಜನರು, ಮಧ್ಯಮ ವರ್ಗದ ಜನರು ಇದರ ಲಾಭವನ್ನು ಪಡೆಯಬೇಕು, ಇದರ ಪ್ರಯೋಜನವನ್ನು ಪಡೆಯಬೇಕು. ದೇಶದ ಸಂಪೂರ್ಣ ಅಭಿವೃದ್ಧಿ ಇದರಿಂದ ಸಾಧ್ಯ ಇದೆ. ಕರ್ನಾಟಕ ಸರ್ಕಾರದ ಎಲ್ಲ ಕೆಲಸಗಳು ಕರ್ನಾಟಕ ಸರ್ಕಾರದಲ್ಲಿ ಯಾವ ರೀತಿ ಆಗ್ತಾ ಇದೆಯೋ ಆ ರೀತಿಯ ಕೆಲಸಗಳು ಈ ಯೋಜನೆಯಲ್ಲಿ ಆಗುತ್ತಿರುವಂಥದ್ದನ್ನು ನಾವು ಇದಕ್ಕೆ ಪುರಾವೆ ಇದೆ, ಸಾಕ್ಷಿ ಇದೆ, ದಾಖಲೆ ಇದೆ. ಸುಮ್ಮನೆ ಏನೇನು ಹೇಳಿಬಿಟ್ಟು ಯಾವುದೇ ದಾಖಲೆ ಇಲ್ಲದೆ ಮಾತಾಡಿದ್ರೆ ಅದನ್ನು ಯಾರು ನಂಬುವ ಹಾಗಿಲ್ಲ. ಇವಾಗ ಸುಳ್ಳನ್ನು ಪಕ್ಕ ನಂಬುತ್ತಾರೆ, ಸತ್ಯವನ್ನು ನಂಬಲಿಕ್ಕೆ ಜನರು ಹಿಂದೇಟಾಗ್ತಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಮ ಪೂಜ್ಯ ಕಾವಂತರನ್ನು ಈ ಸಂದರ್ಭದಲ್ಲಿ ನಾನು ಅವರ ಆಶೀರ್ವಾದವನ್ನು ಬೇಡುತ್ತಾ, ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಕರ್ನಾಟಕದಾದ್ಯಂತ ಪಸರಿಸಬೇಕು. ಎಲ್ಲ ಜನರಿಗೂ ಕೂಡ ಇದರಿಂದಾಗಿ ಈ ಯೋಜನೆಯಿಂದ ಫಲಾನುಭವಿಗಳಾಗಿ ಅವರಿಗೆ ಕೃಷಿ, ಶಿಕ್ಷಣ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಯೋಜನೆಯಿಂದ ಸಾಧ್ಯತೆ ಇದೆ.